ಹಲೋ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ಕರೆಂಟ್ ಮೂಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ನೀವು ಮರೆಯಲಾರದ ವ್ಯಕ್ತಿ, ನಿಮ್ಮ ಮನಸ್ಸಿನಲ್ಲಿ ಯಾರೋ ಒಬ್ರು ಇದ್ದಾರೆ, ತುಂಬಾ ಇಷ್ಟಪಡ್ತೀರಾ, ನಿಮ್ಗೆ ಪ್ರತಿ ಕ್ಷಣನೂ ಅವ್ರದೇ ಆದ ಒಂದು ನೆನಪಾಗುತ್ತೆ ನಿಮ್ಗೆ. ಅವ್ರು ಊಟ ಮಾಡಿದ್ರೆ ಅವ್ರು ಚೆನ್ನಾಗಿದಾರ, ಅವ್ರು ಏನ್ ಮಾಡ್ತಿದ್ದಾರೆ, ನನ್ನ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಿದಾರ ಅಂತಕ್ಕಂಥದ್ದು ಬಹಳ ಬಹಳ ಲೈಕ್ ಪ್ರತಿ ಕ್ಷಣ ಅಂತಕ್ಕಂಥದ್ದು ನೀವು ಅವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ಆ ತರ ಒಂದು ವ್ಯಕ್ತಿ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ಸದ್ಯಕ್ಕೆ ಅವರು ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ಏನಾದ್ರು ಹೇಳೋದಕ್ಕೆ ಪ್ರಯತ್ನವನ್ನ ಪಡ್ತಿದಾರಾ, ಅವರ ಮನದಾಳದ ಮಾತು ನಿಮ್ಮ ಪರವಾಗಿ ಏನೆಲ್ಲ ಇದೆ, ಇದೆಲ್ಲವನ್ನು ಇಂದಿನ ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ಧನ್ಯವಾದಗಳು. ಅವರು ದಯವಿಟ್ಟು ಈ ಎನರ್ಜಿನ ಕ್ಲೇಮ್ ಮಾಡೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇಂದಿನ ವಿಡಿಯೋವನ್ನ ಶುರು ಮಾಡೋಣ. ಫಸ್ಟ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮೈಂಡನ್ನ. ಕಂಪ್ಲೀಟ್ ಆಗಿ ದೀರ್ಘ ಉಸಿರನ್ನಾಡ್ತಾ ಮೈಂಡನ್ನ ರಿಲ್ಯಾಕ್ಸ್ ಮಾಡಿಕೊಂಡು ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರನ್ನ ನೆನಪಿಸ್ಕೊಳ್ಳಿ, ವಿಜುವಲೈಸ್ ಮಾಡಿ, ಮನಸ್ಸಾರೆ ಆ ಒಂದು ವ್ಯಕ್ತಿನ ವಿಜುವಲೈಸ್ ಮಾಡಿ. ಓಕೆ, ವಿಜುವಲೈಸ್ ಮಾಡ್ತಾ ಆ ಒಂದು ವ್ಯಕ್ತಿ ನಿಮ್ಗೆ ಏನನ್ನ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಈ ಒಂದು ಕ್ಷಣಕ್ಕೆ, ಯಾವ ಒಂದು ಗೈಡೆನ್ಸ್ ಅಥವಾ ಏನಾದ್ರೂ ಒಂದು ಮನದಾಳದ ವಿಚಾರ ಅವರ ಮನಸ್ಸಲ್ಲಿ ಇದೆಯಾ ನಿಮ್ಮ ಬಗ್ಗೆ. ನೋಡೋಣ, ಥಿಂಕ್ ಮಾಡಿ ಆ ಒಂದು ಪರ್ಸನ್ ಬಗ್ಗೆ. ಡಿಯರ್ ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ, ಕರೆಂಟ್ ಸಿಚುವೇಶನ್ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ಪರ್ಸನ್. ಹ್ಯಾವ್ ದ ಡೆವಿಲ್ ಎನರ್ಜಿ ಹಿಯರ್. ನೋಡೋಣ ಮುಂದೆ ಏನಾಗುತ್ತೆ ಎತ್ತ. ಓಕೆ, ಆಲ್ ರೈಟ್. ಸೊ ಇದು ಕರೆಂಟ್ ಎನರ್ಜೀಸ್ನ ನಾನು ನೋಡ್ತಾ ಇದ್ದೀನಿ. ಹಾಗೆ ಮುಂದೆ ಫ್ಯೂಚರ್ 3 ತಿಂಗಳ ಎನರ್ಜೀಸ್ ನಿಮ್ಮ ನಡುವೆ ಏನಾಗಬಹುದು, ಫ್ಯೂಚರ್ 3 ತಿಂಗಳ ಒಂದು ಎನರ್ಜೀಸ್ ಡಿವೈನ್ ಏಂಜಲ್ಸ್ ಗೈಡ್ ಮಾಡಿ. 3 ತಿಂಗಳ ಎನರ್ಜೀಸ್ ಮುಂದೆ ಏನಾಗಬಹುದು. ಓಕೆ ಓಕೆ, ನನಗೆ ಇದು ಜಾಸ್ತಿ ಕಾರ್ಡ್ ಬಂದಿಲ್ಲ. ಸೊ ಫ್ಯೂಚರ್ ಎನರ್ಜೀಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬ ಬಂದಿದೆ. ಓಕೆ, ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕರೆಂಟ್ ಎನರ್ಜೀಸ್ನ ಮೊದಲು ನೋಡೋದಾದರೆ, ಮೊದಲನೇದಾಗಿ ಒಂದು ಡಾರ್ಕ್ ಸೈಡ್ ಅಂದರೆ ಶುಕ್ರನ ನೆಗೆಟಿವ್ ಎನರ್ಜೀಸ್ ನನಗೆ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ನಿಮ್ಮ ಪರ್ಸನ್ ಹೇಗಾಗಿದೆ ಅಂತಂದರೆ, ಇವಾಗ ಮನಸ್ಸಿಲ್ಲ ಅವ್ರಿಗೆ ನಿಮ್ಮ ಬಳಿ ಮಾತಾಡೋಕ್ಕೆ, ಏನಾದರೂ ಹೇಳ್ಕೋಬೇಕು ಅಥವಾ ಏನಾದ್ರು ಒಂದು ಅಂದರೆ ಒಂಥರ ಶತ್ರುತ್ವ ಅಂತಕ್ಕಂಥದ್ದು ಬೆಳೀತಾ ಇದೆ ನಿಮ್ಮ ನಡುವೆ. ಇದು ಒಂದು ಪರ್ಸನ್ ಕಡೆಯಿಂದನೂ ಆಗಿರ್ಬೋದು, ನಿಮ್ಮಿಬ್ಬರಿಗೂ ಆಗದೆ ಇರ್ತಕ್ಕಂಥ ವ್ಯಕ್ತಿ ಕಡೆಯಿಂದನೂ ಸಹ ಈ ನೆಗೆಟಿವ್ ಎನರ್ಜಿ ಬಂದಿರ್ತಕ್ಕಂಥದ್ದು, ಅಥವಾ ಫ್ಯಾಮಿಲಿನಲ್ಲೇ ಇವ್ರಿಗೆ ಆಗದೆ ಇರೋರು ಅಥವಾ ನಿಮ್ಮನ್ನು ಕಂಡ್ರೆ ಆಗದೆ ಇರೋರು ವ್ಯಕ್ತಿ ಯಾರಾದರೂ ಇದ್ದರೆ ಅವ್ರ ಕಡೆಯಿಂದ ಸಹ ಈ ಎನರ್ಜಿ ಬಂದಿರತಕ್ಕಂಥ ಸಾಧ್ಯತೆ ಇದೆ. ಯಾಕೆ ನಿಮ್ಮ ಪರ್ಸನ್ ಇಷ್ಟು ಕನ್ಫ್ಯೂಸ್ಡ್ ಆಗಿದ್ದಾರೆ ಅಂದರೆ, ಇಷ್ಟು ಚೆನ್ನಾಗಿ ಇರ್ತಕ್ಕಂಥ ಸಂಬಂಧ ಇದು ತುಂಬ ವರ್ಷಗಳಿಂದ, ಓಕೆ, ಕೆಲವು ತಿಂಗಳುಗಳಿಂದ ಸಹ ಈ ಒಂದು ಹೊಸ ರಿಲೇಶನ್ಶಿಪ್ ಶುರು ಆಗಿರ್ತಕ್ಕಂಥ ಸಾಧ್ಯತೆ ಇದೆ. ಆ್ಯಂಡ್ ನೀವು ಹೇಳಬೇಕು ಅಂತಂದರೆ, ಯಾರೆಲ್ಲ ರೀಸೆಂಟ್ಲಿ ಪರಿಚಯ ಆಗಿದ್ದೀರಾ, ತಿಂಗಳುಗಟ್ಟಲೆ ಏನು ಕಾಲವನ್ನು ಕಳೆದಿದ್ದೀರಾ, ನಿಮಗೆ ಹೇಳಬೇಕು ಅಂತಂದರೆ ಒಂದು ರೀತಿ ಇದು ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದರೆ ನಿಮ್ಮ ಪರ್ಸನ್ ಭೇಟಿ ಆದಾಗ ಆ ಒಂದು ಇಂಟ್ರೆಸ್ಟು, ಆ ಒಂದು ಕಾಳಜಿ, ಆ ಒಂದು ಪ್ರೀತಿ ಏನಿತ್ತು ಈ ಕ್ಷಣಕ್ಕೆ ಅದಿಲ್ಲ. ಅವ್ರು ಮೂವ್ ಆನ್ ಆಗ್ತಿದ್ದಾರೆ ಅಥವಾ ಬೇರೆ ಏನೋ ಅವರು ಪಾಸ್ಟಲ್ಲಿ ಇರ್ತಕ್ಕಂಥ ವಿಚಾರವನ್ನು ಕೆದಕ್ತಾ ಇದ್ದಾರೆ ಮತ್ತೆ. ಸೊ ನೀವು ನೋಡ್ಬೋದು, ವ್ಯಾಂಡ್ಸ್ ಎನರ್ಜಿ ಡೈರೆಕ್ಟ್ ಡೆವಿಲ್ಗೆ ನೋಡ್ತಾ ಇದೆ. ಅಂದರೆ ಇವ್ರಾಗೊಂದು ರೀತಿ ಹೇಳಬೇಕು ಅಂತಂದರೆ ಡ್ಯುಯಲ್ ಮೈಂಡ್ ಸೆಟ್ ಅಂತಕ್ಕಂಥದ್ದಿದೆ. ಒಂದು ಕಡೆ ಪಾಸ್ಟಲ್ಲೂ ಕೆಲವೊಮ್ಮೆ ಇರ್ತಾರೆ, ಒಂದು ಕಡೆ ಫ್ಯೂಚರಲ್ಲೂ ಸಹ
ಇವರ ಮೈಂಡ್ ಓಡ್ತಾ ಇರುತ್ತೆ. ಅಂದರೆ ಒಂದು ಪಾಸ್ಟ್, ಒಂದು ಪ್ರೆಸೆಂಟ್ ಸಿಚುವೇಶನ್ ನಡುವೆ ಇವರು ಸಿಕ್ಕಾಕೊಂಡಿದ್ದಾರೆ. ಆ್ಯಂಡ್ ಈ ಕ್ಷಣಕ್ಕೆ ನಿಮ್ಮ ಪರ್ಸನಿನ ಒಂದು ಮೈಂಡ್ಸೆಟ್ ಎಷ್ಟು ನೆಗೆಟಿವ್ ಆಗಿದೆ ಅಂತಂದರೆ, ಇವರಲ್ಲಿ ಇರ್ತಕ್ಕಂಥ ಅಕ್ರೂರತ್ವದ ಭಾವನೆ ಅಂತಕ್ಕಂಥದ್ದು ಜಾಗರೂಕತೆ ಆಗ್ತಿದೆ. ನಿಮಗೆ ಒಂದು ರೀತಿ ತುಂಬ ಹೀಯಾಳಿಸೋದು ಅಥವಾ ಕೆಲವೊಂದು ಪದಗಳನ್ನು ಯೂಸ್ ಮಾಡಿ ನಿಮ್ಮನ್ನು ಅಬ್ಯೂಸ್ ಮಾಡ್ತಕ್ಕಂಥ ಸಿನಾರಿಯೋ. ಆ್ಯಂಡ್ ಬೇಕು ಅಂತಾನೆ ನಿಮಗೆ ಕೆಣ್ಕೋದು ಅಥವಾ ನಿಮ್ಗೇನೋ ಒಂದು ಆಸೆ ತೋರಿಸಿ ಮೋಸ ಮಾಡೋದು, ಕಮಿಟ್ಮೆಂಟ್ ಕೊಟ್ಟು ಇವಾಗ ಆಗಲ್ಲ ಅಂತ ಹೇಳೋದು. ಸೊ ಇದೆಲ್ಲವೂ ನಡೀತಾ ಇದೆ ನಿಮ್ಮ ಪರ್ಸನ್ ಇನ ಮೈಂಡಲ್ಲಿ. ಆ್ಯಂಡ್ ನಾನು ಹೇಳ್ದಂಗೆ ಬೇರೆಯವರ ಇನ್ಫ್ಲೂಯೆನ್ಸ್ ಸಹ ನಿಮ್ಮ ಪರ್ಸನ್ ಮೇಲೆ ಇದೆ. ಆ ಪ್ರಭಾವ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ ಮೇಲೆ ಬೀಳ್ತಾ ಇದೆ. ನಿಮ್ಮ ಪರ್ಸನ್ ನ್ಯಾಯವಾಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು, ಯಾವುದೇ ಒಂದು ಸಿಚುವೇಶನಲ್ಲಿ ಯಾರಿಗೂ ಮೋಸ ಮಾಡೋದು ಬೇಡ ಅನ್ನೋ ಒಂದು ಮನೋಭಾವನೆಯಲ್ಲಿ ಇದ್ದಾರೆ. ಆದರೂ ಬೇರೆ ಹೊರಗಡೆಯಿಂದ ಬರ್ತಕ್ಕಂಥ ಒಂದು ಇನ್ಫ್ಲೂಯೆನ್ಸಸ್ ಏನಿದೆ, ಇವರ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯವರೇ ಆಗಿರ್ಬೋದು, ಇವ್ರಿಗೆ ತುಂಬ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ. ನಿಮ್ಮ ಎಗೇನ್ಸ್ಟ್ ಹೋಗಲಿಕ್ಕೆ ತುಂಬ ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. ಆ್ಯಂಡ್ ಎಷ್ಟು ಮಟ್ಟಿಗೆ ಇದು ನಡೀತಾ ಇದೆ ಅಂತಂದರೆ, ನಿಮ್ಮ ಪರ್ಸನ್ ಕೂಡ ಇತ್ತೀಚೆಗೆ ಹೌದು ಅವ್ರು ಹೇಳೋದೇ ನಿಜ ಅನ್ನೋ ರೀತಿ ಅವರು ಸಹ ನಡ್ಕೋತಾ ಇದ್ದಾರೆ. ಸೊ ಎಷ್ಟೇ ಮುಂದೆ ಹೋಗಬೇಕು, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ನಿಮಗೊಂದು ಕಮಿಟ್ಮೆಂಟ್ ಕೊಡಬೇಕು ಅಂತ ಅವರ ಮನಸ್ಸಿನಲ್ಲಿ ಆ ಭಾವನೆ ಇದ್ರೂ ಬೇರೆಯವರ ಇನ್ಫ್ಲೂಯೆನ್ಸಿಗೆ ಸಿಕ್ಕಾಕೊಂಡು ಅವರ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡದೆ ನಿಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ. ಸೊ ಇದು ನಡೀತಾ ಇರ್ತಕ್ಕಂತಹ ಕರೆಂಟ್ ಸಿಚುವೇಶನ್. ಅಂದರೆ ಇದು ಸರಿ ಹೋಗುತ್ತಾ ಫ್ಯೂಚರ್ ನೆಕ್ಸ್ಟ್ 3 ತಿಂಗಳ ಒಂದು ಎನರ್ಜೀಸ್ ನೋಡೋದಾದರೆ, ವ್ಯಕ್ತಿ ಕಡೆಯಿಂದ ಸ್ವಲ್ಪ ಮೋಸಕ್ಕೆ ಒಳಗಾಗ್ತೀರಾ. ಬಹಳ ಎಚ್ಚರಿಕೆಯಿಂದ ಇರಿ. ಅವರು ಪ್ರತಿಯೊಂದು ಹೆಜ್ಜೆ, ಅವರು ನಡ್ಕೊಳ್ತಕ್ಕಂಥ ರೀತಿ ಏನಿದೆ ನಿಮ್ಮ ಜೊತೆ, ಅದನ್ನು ದಯವಿಟ್ಟು ಗಮನವನ್ನು ಹರಿಸಿ. ಯಾಕಂತಂದರೆ ಇವರು ಫ್ಯಾಮಿಲಿ ಪರ್ಸನ್. ಏನೇ ಒಂದು ವಿಚಾರ ನಡೆದ್ರು ಫ್ಯಾಮಿಲಿ ಜೊತೆ ಹಂಚ್ಕೋತಾರೆ, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ತಾರೆ. ಅದ ನಂತರವೇ ಇವರು ನಿರ್ಧಾರ ಅಂತಕ್ಕಂಥದನ್ನ ಕೈಗೊಳ್ತಾರೆ. ಯಾವತ್ತೂ ಇವರು ತಮ್ಮ ಫ್ಯಾಮಿಲಿನ ಬಿಟ್ಟು ಬೇರೆಯವ್ರಿಗೋಸ್ಕರ ಸ್ಟ್ಯಾಂಡ್ ತಗೊಳ್ತಕ್ಕಂತಹ ವ್ಯಕ್ತಿ ಇವರಲ್ಲ. ಸೊ ಹಿಂದೆ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿರ್ಬೋದು, ಓಕೆ ನಾನು ಇದ್ದೀನಿ, ನಾನು ನೋಡ್ಕೋತೀನಿ ಅಂತ. ಆದರೆ ಯಾವಾಗ ಅವರ ಒಂದು ಫ್ಯಾಮಿಲಿನೇ ನಿಮ್ಮ ವಿರುದ್ಧ ಬೇಡ, ಇದು ಸರಿ ಇಲ್ಲ ಸಂಬಂಧ, ನಿನಗೆ ಇನ್ನೂ ಚೆನ್ನಾಗಿರೋ ಸಂಬಂಧ ಸಿಗುತ್ತೆ, ಹಾಗೆ ಹೀಗೆ ಏನೆಲ್ಲ ಬ್ರೈನ್ ವಾಶ್ ಮಾಡಿದ್ದಾರೆ, ಅದಕ್ಕೆ ಆ ಇನ್ಫ್ಲೂಯೆನ್ಸ್ಗೆ ಇವರು ಒಳಗಾಗ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಬಗ್ಗೆ ಅವರ ಫ್ರೆಂಡ್ಸ್ ಜೊತೆ ಎಲ್ಲ ಬಹಳ ಡಿಸ್ಕಷನ್ ಅಂತಕ್ಕಂಥದ್ದನ್ನು ಮಾಡ್ತಾರೆ ಒಂದು ವ್ಯಕ್ತಿ. ಆ್ಯಂಡ್ ಆ ಡಿಸ್ಕಷನ್ ಮಾಡೋದ್ರಿಂದ ಅವ್ರ ಫ್ರೆಂಡ್ಸ್ ಸರ್ಕಲ್ ಅವರ ಒಂದು ಭಾವನೆಯಲ್ಲೇ ಅವ್ರ ಸಜೆಷನ್ ಕೊಡ್ಲಿಕ್ಕೆ ಸಾಧ್ಯ. ಆದರೆ ನಿಜವಾದ ಪ್ರೀತಿ ಏನು ನಿಮ್ಮ ಪರ್ಸನ್ ಮತ್ತು ನಿಮಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು. ಆದರೆ ಇವ್ರಿಗೆ ಒಂದು ಇನ್ಫ್ಲೂಯೆನ್ಸಿಂದ ಏನಾಗ್ತಾ ಇದೆ, ನೀವು ಒಂಥರ ರಾಂಗ್ ಪರ್ಸನ್ ಆಗಿ ಅವರು ಅನ್ಕೋತಾ ಇದ್ದಾರೆ. ನೀವು ಬಂದಿರೋದು ಒಂದು ಸ್ವಾರ್ಥ ಉದ್ದೇಶಕ್ಕೆ ನನ್ನ ಲೈಫಲ್ಲಿ ಅಂದರೆ ಅವರ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ನಿಮ್ಮ ವಿರುದ್ಧ ಚೂ ಬೀಳ್ತಕ್ಕಂಥ ಸನ್ನಿವೇಶಗಳು ಇಲ್ಲಿ ತುಂಬ ಹೆಚ್ಚಾಗಿದೆ. ಆ್ಯಂಡ್ ನೆಕ್ಸ್ಟ್ 3 ತಿಂಗಳಲ್ಲಿ ಸಹ ಈ ಒಂದು ಡಿಸ್ಕಷನ್ ಅಂತಕ್ಕಂಥದ್ದು ನಡೆಯುತ್ತೆ. ಹಾಗಿದ್ರೆ ಇದು ಕೊನೆನೇ ಇಲ್ವಾ ಅಂತ ನೋಡೋದಾದರೆ, ಇದಕ್ಕೆ ಒಂದು ಪರಿಹಾರ ಏನಪ್ಪ ಅಂತಂದರೆ, ನೀವು ಫಸ್ಟು ಈ ಪರ್ಸನ್ನ ಚೇಸ್ ಮಾಡೋದು ನಿಲ್ಲಿಸ್ಬೇಕು. ಅವ್ರ ಹಿಂದೆ ಹೋಗೋದು, ಆ ಪರ್ಸನ್ನಿಂದ ನೀವು ಒಬ್ಸೆಷನ್ಗೆ ಒಳಗಾಗೋದು, ಡಿಪ್ರೆಷನ್ಗೆ ಒಳಗಾಗೋದು, ಇದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಮೇಲೆ, ನಿಮ್ಮ ಸೆಲ್ಫ್ ಮೇಲೆ ನೀವು ಫೋಕಸ್ ಮಾಡಿದಾಗ ಆ ಪರ್ಸನ್ ಕಡೆಯಿಂದ ಅಟ್ರಾಕ್ಷನ್ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ಮತ್ತೆ ನಿಮ್ಮ ಲೈಫಲ್ಲಿ ಆಗುತ್ತೆ. ನೀವೇನಾದರೂ ನಿಮ್ಮ ಸೆಲ್ಫ್ನಾನೇ ಬಿಟ್ಟು ಆ ಒಂದು ವ್ಯಕ್ತಿ ಕಡೆ ನೀವು ಏನಾದರೂ ಹಿಂದೆ ಹೋಗಿದ್ದೇ ಆದಲ್ಲಿ ನಿಮ್ಮ ಹಾರ್ಟ್ ಚಕ್ರ, ಥರ್ಡ್ ಐ ಚಕ್ರ ಎಲ್ಲವೂ ಬ್ಲಾಕೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಈ ನೆಕ್ಸ್ಟ್ 3 ತಿಂಗಳು. ಓಕೆ. ಆ್ಯಂಡ್ ನೀವು ಹೇಳಬೇಕು ಅಂತಂದರೆ,
ನಿಮ್ಮ ಮೇಲೆ ವರ್ಕ್ ಮಾಡಿ, ನಿಮ್ಮ ಸೆಲ್ಫ್ ಮೇಲೆ ನೀವು ವರ್ಕ್ ಮಾಡಬೇಕು. ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳಿ, ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ, ನಿಮ್ಗೆ ಏನು ಇಷ್ಟನೋ ಆ ಒಂದು ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಚೆನ್ನಾಗಿ ತಿನ್ನಿ, ಫ್ರೆಂಡ್ಸ್ ಜೊತೆ ಹೋಗಿ. ಅಂದರೆ ನಿಮ್ಮನ್ನ ನೀವು ಎಷ್ಟು ಪ್ರೀತಿ ಮಾಡ್ಕೋತೀರಾ ಈ ಒಂದು ಸಂದರ್ಭದಲ್ಲಿ, ಅಷ್ಟೇ ಬೇಗ ನೀವು ಹೀಲ್ ಆಗ್ತೀರಾ ಆ್ಯಂಡ್ ನಿಮ್ಮ ಪರ್ಸನ್ ಸಹ ನಿಮ್ಮ ಬಳಿ ಅಟ್ರಾಕ್ಟ್ ಆಗ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅಬ್ಸೆಷನ್ಗೆ ಮಾತ್ರ ಈ ವ್ಯಕ್ತಿ ಜೊತೆ ಒಳಗಾಗಬೇಡಿ, ಬಹಳನೇ ಡೇಂಜರ್. ಆ್ಯಂಡ್ ಕೆಲವೇ ತಿಂಗಳಲ್ಲಿ ಇದು ಸರಿ ಹೋಗುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ದೇರ್ ಇಸ್ ಸಮಥಿಂಗ್ ಬೆಟರ್. ಅಂದರೆ ಈ ವ್ಯಕ್ತಿ ಅಲ್ಲದೇನೆ ನಿಮಗೆ ಇನ್ನೂ ಒಳ್ಳೆ ಲೈಫೇ ಸಿಗುತ್ತೆ. ಬಟ್ ನೀವು ನಿಮ್ಮ ಸೆಲ್ಫ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಇದು ಒಂದು ನಿಮಗೆ ಕೆಲವು ತಿಂಗಳಲ್ಲಿ ಈ ರಿಲೇಶನ್ಶಿಪ್ಪಿನ ಒಂದು ಬಂಡವಾಳ ಏನಿದೆ ನೀವೇ ಡಿಸೈಡ್ ಮಾಡಿಬಿಡ್ತೀರಾ. ಓಕೆ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ರಿಲೇಶನ್ಶಿಪ್ ಎಂತಹುದು, ನಾನು ಇದರಲ್ಲಿ ಇರಬೇಕಾ ಇರಬಾರ್ದಾ ಅನ್ನೋ ಕ್ಲಾರಿಟಿ ಅಂತಕ್ಕಂಥದ್ದು ನಿಮಗೆ ತುಂಬ ಶೀಘ್ರವಾಗಿ ಕೆಲವೇ ತಿಂಗಳಲ್ಲಿ ನಿಮಗೆ ಕಣ್ಣು ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ನೀವು ಸರಿಯಾದ ನಿರ್ಧಾರವನ್ನು ಕೈಗೊಳ್ತೀರಾ ಆ್ಯಂಡ್ ಅದ್ರ ತಕ್ಕನಂಗೆ, ಆ ಸಿಚುವೇಶನ್ ತಕ್ಕನಂಗೆ ನೀವು ಡಿಸಿಷನ್ ತಗೊಂಡು ನಿಮ್ಮ ಜೀವನವನ್ನು ನಡೆಸ್ತೀರಾ. ಓಕೆ, ಇದು ನಿಮ್ಮ ಒಂದು ರೀಡಿಂಗ್. ನಿಮಗೆ ಒಂಥರ ಗೋಚಾರ ಆಗುತ್ತೆ ಕೆಲವೊಂದು ವಿಚಾರಗಳು. ಸೊ ಅದಕ್ಕೇನೆ ಕೆಲವೊಂದು ಯೂನಿವರ್ಸ್ ಕಡೆಯಿಂದ ನಿಮಗೆ ಅವಾಗವಾಗ ಈ ನಂಬರ್ಸ್ ಕಾಣಿಸೋದು, ಆಮೇಲೆ ಏನೋ ಒಂದು ಫೆದರ್ಸ್ ಕಾಣಿಸೋದು, ಅಥವಾ ದೇವ್ರ ವಿಗ್ರಹ ಇಂದ ಹೂವು ಬೀಳ್ತಕ್ಕಂಥದ್ದು, ಇದೆಲ್ಲ ಆಗ್ತಾ ಇರುತ್ತೆ ನಿಮಗೆ ಅಲ್ವಾ. ಸೊ ಇದ್ರ ಮೇಲೆ ಗಮನ ಕೊಡಿ, ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ. ಯಾರ ಜೊತೆ ಎಲ್ಲ ರೆಸೋನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ತಿಳಿಸಿ. ಈ ಒಂದು ಎನರ್ಜಿ, ಈ ಒಂದು ರೀಡಿಂಗ್ನ ಕ್ಲೇಮ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಆ್ಯಂಡ್ ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.